ಬೆಂಗಳೂರಲ್ಲಿ ಕಾರು ಚಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಡ್ರಾಪ್ ಮಾಡಿ ಹಣ ಕೇಳಿದ ಚಾಲಕನಿಗೆ ಚಾಕುವಿಂದ ಇರಿಯಲಾಗಿದೆ. ರಕ್ತಸಿಕ್ತವಾಗಿ ಒದ್ದಾಡ್ತಿದ್ದ ಚಾಲಕನ ರೋಡ್ಗೆ ತಳ್ಳಿ ವಿಕೃತಿ ಮೆರೆಯಲಾಗಿದೆ. ನೋಡ್ರಿ, ಒಂದ್ ಹೇಳ್ತೀನಿ, ಬೆಂಗಳೂರಲ್ಲಿ ಹೊರಗಡೆಯಿಂದ ಬಂದವರು ಬಹಳಷ್ಟು ಜನ ಇದ್ದೀರಾ, ಬೇರೆ ಬೇರೆ ಸ್ಟೇಟ್ಗಳಿಂದ. ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ವರ್ತಿಸಿ. ಡ್ರಾಪ್ ಮಾಡಿ ಹಣ ಕೇಳಿದ ಚಾಲಕನಿಗೆ ಚಾಕುವಿಂದ ಇರಿದಿದ್ದಾರೆ. ಕೀ ಕಿತ್ಕೊಂಡು ಕಾರ್ ಸಮೇತ ಸ್ಥಳದಿಂದ ಪ್ರಯಾಣಿಕ ಇದ್ನಲ್ಲ, ಅವನೇ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ರಕ್ತಸಿಕ್ತವಾಗಿ ಒದ್ದಾಡ್ತಿದ್ದ ಚಾಲಕನನ್ನ ರೋಡ್ಗೆ ತಳ್ಳಿ ವಿಕೃತಿ ಮೆರೆಯಲಾಗಿದೆ. ಚಿಂತಾಮಣಿ ಮೂಲದ ಚಾಲಕ ಪ್ರದೀಪ್ ಮೇಲೆ ನಡೆದಂತ ದಾಳಿ ಇದು. ಹೆಣ್ಣೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು ಗಾಯಾಳುಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕೀ ಕಿತ್ಕೊಂಡು ಕಾರು ಸಮೇತ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ ಪ್ರಯಾಣಿಕ. ಎಂತೆಂಥ ವಿಚಿತ್ರ ಘಟನೆಗೆ ರಾಜಧಾನಿ ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ ನೋಡಿ. ಒಂದು ಟಚ್ ಆಗಂಗಿಲ್ಲ, ಹೋಗಿ ಹಿಟ್ ಅಂಡ್ ರನ್ ಆಗತ್ತೆ. ಏನೇನೆಲ್ಲ ಆಗ್ತಾ ಇದೆ ಬೆಂಗಳೂರಲ್ಲಿ. ಮೈಸೂರು ಅರಮನೆ ಮೈದಾನದಿಂದ ಪಿಕಪ್ ಮಾಡಿದ್ದ 3,500 ಬಾಡಿಗೆಗೆ ಆಟೋ ಚಾಲಕನ ಮೂಲಕ ಮಾತಾಡಿ ಬುಕ್ ಮಾಡಿಕೊಂಡು ಡ್ರಾಪ್ ಕೂಡ ಮಾಡಿದ್ದ. ಹಣ ಕೇಳಿದಂಥ ಪ್ರದೀಪ್ಗೆ ಚಾಕು ಇರಿದಿದ್ದಾನೆ. ಡ್ರಾಪ್ ತಗೊಂಡ್ಮೇಲೆ ಹಣ ಕೊಡ್ಬೇಕಲ್ವಾ. ಕಾರ್ನಲ್ಲಿ ಬೆಂಗಳೂರು ಸುತ್ತಿ ಕೊನೆಗೆ ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ನಿಲ್ಲಿಸ್ಬಿಟ್ಟು ಪರಾರಿಯಾಗಿದ್ದಾನೆ. ಸದ್ಯ ಹೆಣ್ಣೂರು ಪೊಲೀಸರಿಂದ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಗುಡ್ ಮಾರ್ನಿಂಗ್. ಬೆಂಗಳೂರಲ್ಲಿ ವೆಂಕಟೇಶ್, ಕ್ರೈಮ್ ರೇಟ್ಸ್ ಯಾವ ಥರ ಆಗ್ತಿದೆ ಅಂದರೆ ಇಲ್ಲಿರೋರ ಮನಸ್ಥಿತಿ ಸಿಕ್ಕಾಪಟ್ಟೆ ಕೊಳೆತು ನಾರ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವೆಂಕಟೇಶ್. ಯಾಕೆಂದರೆ ಡ್ರಾಪ್ ತಗೊಂಡು ದುಡ್ಡು ಕೇಳಿದ್ದಕ್ಕೆ ಹಲ್ಲೆ ಮಾಡಿ ಗಾಡಿ ಕೀ ಕಿತ್ಕೊಂಡು ಗಾಡಿನೂ ಕಿತ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಎಂತೆಂಥ ವಿಚಿತ್ರ ಘಟನೆ ನಡೀತಿದೆ ಬೆಂಗಳೂರಲ್ಲಿ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಸುಂದರ. ಹೌದು, ಈ ಒಂದು ವ್ಯಕ್ತಿ ಏನಂತ ಹೇಳಿದ್ರೆ ಪ್ರದೀಪ್ ಅಂತ ಹೇಳೋ ಖಾಸಗಿ ಟ್ರಾವೆಲ್ಸ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಡ್ರೈವಿಂಗ್ ಕೆಲಸ ಮಾಡಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಈಗ ಮೈಸೂರಿಗೆ ಒಂದು ಟ್ರಿಪ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಪಿಕಪ್ ಸಿಗುತ್ತೆ ಆತನಿಗೆ, ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿ. ಸೊ ಅಲ್ಲಿದ್ದಂತ ಒಬ್ಬ ಸ್ನೇಹಿತ ಚಾಲಕನ ಮೂಲಕ ಈತನಿಗೆ ಬಾಡಿಗೆಯನ್ನ ಮಾತಾಡಿ ಕಳಿಸ್ತಾನೆ 3,500 ರೂಪಾಯಿಗೆ. ಸೊ ಅಲ್ಲಿಂದ ನೇರವಾಗಿ ಮೈಸೂರು ಪ್ಯಾಲೇಸ್ ಇಂದ ಕರ್ಕೊಂಡು ಬಂದು ಬೆಂಗಳೂರಿಗೆ ಬಿಡ್ತಾನೆ. ಬಿಡುವಂತ ವೇಳೆಯಲ್ಲಿ ಆತ ಬಾಡಿಗೆ ದುಡ್ಡನ್ನ ಕೇಳುವಾಗ ಈತ ಗಲಾಟೆ ಮಾಡಿ ಆತನ ಹಲ್ಲೆ ಮಾಡ್ತಾನೆ. ಈತನಿಗೆ ಯಾಕೆ ಹಲ್ಲೆ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಆತ ರಕ್ಷಣೆಗೆ ಅಂಗಲಾಚ್ತಾನೆ. ಆದ್ರೂ ಕೂಡ ಆತನ ಬಳಿ ಇದ್ದಂತಹ ಚಾಕು ಏನಿದೆ, ಆ ಚಾಕುವಿಂದ ಆತನ ಕಣ್ಣು ಮತ್ತೆ ಎದೆ ಭಾಗಕ್ಕೆಲ್ಲ ಇರಿತಾನೆ. ಸೊ ಆತ ಗಾಬರಿಯಾಗಿ ಕಾರಿಂದ ಕೆಳಗಡೆ ಇಳಿದಂತ ವೇಳೆಯಲ್ಲಿ ಆತನನ್ನ ಕಾರಿನಿಂದ ಮತ್ತೆ ಹತ್ಯೆ ಮಾಡೋದಕ್ಕೂ ಕೂಡ ಯತ್ನಿಸ್ತಾನೆ. ಆತ ರಕ್ತದ ಮಿಡುವಿನಲ್ಲಿ ಕೆಳಗಡೆ ಬಿದ್ದು ರಕ್ಷಣೆಗೆ ಬೇಡ್ಕೊಂಡ್ರು ಕೂಡ ಆತ ಕಾರನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಾನೆ. ಇಡೀ ಬೆಂಗಳೂರಲ್ಲೆಲ್ಲ ಸುತ್ತಾಡಿ ಕೊನೆಗೆ ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ಬಳಿ ಕಾರನ್ನು ಬಿಟ್ಟು ಈತ ಹೋಗಿರುವಂತದ್ದು. ಅಲ್ಲಿದ್ದಂತ ಸ್ಥಳೀಯರು ಗಾಯಾಳು ಪ್ರದೀಪ್ನನ್ನ ಗಮನಿಸಿ ಜೈನ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾರೆ. ಅದಾದ ಬಳಿಕ ಅವರ ಕುಟುಂಬಸ್ಥರಿಗೂ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿಂದ ಬಂದು ಅವರು ನೋಡಿದಂತ ವೇಳೆಯಲ್ಲಿ ಈತ ಯಾವುದೇ ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇರಲ್ಲ. ಅದಾದ ಬಳಿಕ ಘಟನೆ ಬಗ್ಗೆ ಕೇಳಿದಂತ ವೇಳೆಯಲ್ಲಿ ಈತ ಏನಾಯ್ತು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಣ್ಣೂರು ಪೊಲೀಸರಿಗೆ ಒಂದು ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಈ ರೀತಿಯಾದಂತಹ ಕೊಳಕು ಮನಸ್ಥಿತಿಯವರು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋದು ಒಂದು ನಾಚಿಕೆಗೇಡಿನ ಸಂಗತಿ. ಅಲ್ಲಿಂದ ಕರ್ಕೊಂಡು ಬಂದಂತಹ ವೇಳೆಯಲ್ಲಿ ಆತ ಕನಿಷ್ಠ ಅಲ್ಲೇ ಬಾಡಿಗೆಯಲ್ಲೂ ಹೆಚ್ಚು ಕಡಿಮೆ ಆಗಿ ಮಾತಾಡಿ ಕೊಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಈ ರೀತಿಯಾಗಿ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಇನ್ನು ಕ್ಯಾಬ್ ಡ್ರೈವರ್ಗಳ ಪರಿಸ್ಥಿತಿ ಅಂತೂ ಈ ಹೇಳಕ್ಕೆ ತೀರದು. ಆಗಾಗ ಇಂಥ ಪ್ರಕರಣಗಳು ಆಗ್ತಾನೆ ಇರುವಂತಹದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.